ಈಗ ನಮ್ ಆಲ್ರೆಡಿ ಸರ್ವರ್ ಇಲ್ಲಿದೆ. ದಿಸ್ ಇಸ್ ಅವರ್ ಸರ್ವರ್. ಓಕೆ, ಸರ್ವರ್ ಒಳಗೆ ಏನಿದೆ ಹೇಳಿ? ಸರ್ವರ್ ಒಳಗಡೆ ಫೈಲ್ಸ್ ಇದೆ. ಫೈಲ್ಸ್ ಅಲ್ಲಿ ಇದೆ ಸಿ ಡ್ರೈವ್, ಡಿ ಫೋಲ್ಡರ್ ಅಲ್ಲಿಗೆ ಕೆಲವೊಂದು ಫೋಲ್ಡರ್ ಕ್ರಿಯೇಟ್ ಮಾಡಲ್ವಾ, ಹಾಕಿ ಫೈಲ್ 1 ಅಂತ ಹಾಕೊಳ್ಳಿ. ಓಕೆ, ಸೊ ಈ ತರ ನಾ ಏನ್ ಮಾಡಿದೀನಿ, ಫೈಲ್ಸ್ ಕ್ರಿಯೇಟ್ ಮಾಡಿದೀನಿ. ಈ ತರ ಫೈಲ್ಸ್ ಕ್ರಿಯೇಟ್ ಆಗಿದೆ. ಎಲ್ಲ ಯೂಸರ್ಸ್ ಫೈಲ್ಸ್. ಓಕೆ, ಜಸ್ಟ್ ಕಂಟ್ರೋಲ್ ಕಾಪಿ ಮಾಡಿ ಕಂಟ್ರೋಲ್ ವಿ ಪೇಸ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಫೈಲ್ಸ್. ಈಗ ಏನೋ ಸರ್ವರ್ ಕರಪ್ಟ್ ಆದಾಗ ಸರ್ವರ್ ಇರೋ ಹಾರ್ಡ್ ಡಿಸ್ಕ್ ಕೂಡ ಕರಪ್ಟ್ ಆಗುತ್ತೆ. ಎಸ್ ನೋ? If server is got corrupted, inside server hard disk also got corrupted. How to save the data? First thing is you have to enable the Windows Server backup role. Add role. Next. Say Windows Server backup. Where is available Windows Server backup role? ಟೀಚರ್ ಇದೆಯಾ? ವಿಂಡೋಸ್ ಸರ್ವರ್ ಬ್ಯಾಕಪ್ ಎಲ್ಲಿದೆ ಹೇಳಿದ? ಫೀಚರ್ಸ್ ಇದೆ. ಓಕೆ, ವಿಂಡೋಸ್ ಸರ್ವರ್ ಬ್ಯಾಕಪ್ ರೋಲ್ ಎಂಬುದು ಒಂದು ಸರ್ವಿಸ್. ಆ ಸರ್ವಿಸ್ ನೀವು ಫೈಲ್ ಅನ್ನ ಬ್ಯಾಕಪ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಮಿಡಲ್ ವೇರ್, ಅದು ಬ್ಯಾಕಪ್ ತಗೊಂಡು ಮತ್ತೊಂದು ಹಾರ್ಡ್ ಡಿಸ್ಕ್ ಗೆ ಕಳ್ಸಿಕೊಡುತ್ತೆ. ಮಿಡಲ್ ಪರ್ಸನ್. ಹೌದು. ಈ ಫಾರ್ ಎಕ್ಸಾಂಪಲ್ ಈಗ ನಿಮ್ ತಲೆ ಇದೆ. ನಿಮ್ಗೆ ಹಸು ಆಗಿರ್ತದೆ. ನಿಮ್ಗೆ ಹಸು ಆಗಿ ಗೊತ್ತಾಗುತ್ತೆ ಹೇಗೆ? ಹೊಟ್ಟೆ ಖಾಲಿ ಗೊತ್ತಾಗುತ್ತೆ. ಹೊಟ್ಟೆ ಖಾಲಿ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಸೆನ್ಸರ್. ಸೆನ್ಸರ್ ಅದು ಯಾವ್ದು ಹೇಳಿ? ಸೆನ್ಸರ್ ಅದು ಯಾವ್ದು? ನಿಮ್ಮ ಬ್ರೈನ್ ಅಲ್ವಾ? ನಿಮ್ ಬ್ರೈನ್ ನಿಮ್ ಸೆನ್ಸರ್ ಅಲ್ವಾ? ಅದೇ ತರ ವಿಂಡೋಸ್ ಬ್ಯಾಕಪ್ ರೋಲ್ ಎಂಬ ಸೆನ್ಸರ್. ಅದೇನ್ ಮಾಡ್ತದೆ? ಬ್ಯಾಕಪ್ ತಗೊಂಡು ಅದನ್ನ ಬ್ಯಾಕಪ್ ಅನ್ನ ಹಾರ್ಡ್ ಡಿಸ್ಕ್ ಗೆ ಮೂವ್ ಮಾಡುತ್ತೆ, ಡೆಸ್ಟಿನೇಷನ್ ಗೆ. ಹೌದು. ಓಕೆ, ಕ್ಲಿಯರಾ? ಅದು ಅಷ್ಟು ಲಿಂಕ್ ಮಾಡೋ ಅಷ್ಟೇ ಕೆಲಸ ಅದ್ರ ಅಷ್ಟೇ. ಅದು ಲಾಗ್ ಸ್ಟೋರ್ ಆಗುತ್ತೆ. ಲಾಗ್ಸ್ ಮುಖ ರಾಸ ಮಾಡುತ್ತೆ. ಹೌದು. ಈಗ ಇದು ಬ್ಯಾಕಪ್ ಯಾವ್ದು ಹೇಳಿ? ವಿಂಡೋಸ್ ಸರ್ವರ್ ಬ್ಯಾಕಪ್ ಏನ್ ಮಾಡ್ತಂದ್ರೆ ಇದು ಸರ್ವರ್ ಬ್ಯಾಕಪ್ ರೋಲ್. ಓಕೆ, ಸರ್ವರ್ ಬ್ಯಾಕಪ್ ರೋಲ್ ಇದೇನ್ ಮಾಡ್ತಂದ್ರೆ ನಿಮ್ಮ ಹಾರ್ಡ್ ಡಿಸ್ಕ್ ಇರುವಂತ ಡೇಟಾವನ್ನ ಓಕೆ ಈ ಸರ್ವಿಸ್ ಏನ್ ಮಾಡ್ತದೆ? ಎವ್ರಿ ಟೈಮ್ ರನ್ ಆಗ್ತಾ ಇರ್ತದೆ. ಹೌದು. ಓಕೆ, ಇದು ಬ್ಯಾಕಪ್ ತಗೊಂಡು ಇದರಿಂದ ಎಕ್ಸ್ಟರ್ನಲ್ ಡಿಸ್ಕ್ ಗೆ ಮೂವ್ ಮಾಡುತ್ತೆ. ಇಲ್ಲ, ಕಾಪಿ ಮಾಡ್ಕಂತಿಲ್ಲ. ಇದ ಏನ್ ಮಾಡ್ತಂದ್ರೆ ಒಂದ್ಸಲ ಬ್ಯಾಕಪ್ ಮೂವ್ ಆಗ್ತಿದಂಗೆ ಲಾಗ್ ಸ್ಟೋರ್ ಆಗ್ತದೆ. ಸೊ ಇಂತಿಂತ ಫೈಲ್ ಬ್ಯಾಕಪ್ ಆಗಿದೆ. ಬ್ಯಾಕಪ್ ಡಿಸಾಸ್ಟರ್ ಮೂವ್ ಆಗಲ್ಲ. ಡಿಸಾಸ್ಟರ್ ರಿಕವರಿ ಆದಾಗ ನಿಮ್ಮ ಬ್ಯಾಕಪ್ ನಿಮ್ ಜೊತೆ ಇರುತ್ತೆ ಅಂತ ಹೇಳತ್ತೆ ಅಷ್ಟೇ. ಹೌದು. ಡಿಸಾಸ್ಟರ್ ಆದಾಗ ಬ್ಯಾಕಪ್ ಡಾಟಾ ಬೇಕಲ್ವಾ? ಅವಾಗ ಇಡೀ ಡಾಟಾ ತಗೊಳ್ಳೋದು ಅಷ್ಟೇ. ಆಯ್ತಾ? ಕಾಪಿ ಇರಲ್ಲ. ನೀವು ಪುನಃ ಅದೇ ಬಂದ್ರಿ ಪಾಸ್. ಬ್ಯಾಕಪ್ ಅಲ್ಲಿ ಏನಿರುತ್ತಂದ್ರೆ ಬ್ಯಾಕಪ್ ಸರ್ವಿಸ್ ಇದೇನ್ ಮಾಡ್ತಂದ್ರೆ ಬ್ಯಾಕಪ್ ತಗೊಂಡು ಇದು ಬಿಸಾಕದ ಅಷ್ಟೇ ಈ ಕಡೆಗೆ. ಇದು ಸೋರ್ಸ್, ಇದು ಡೆಸ್ಟಿನೇಷನ್. ಇಲ್ಲಿ ತನ ಬಿಸಾಕದ ಅಷ್ಟೇ. ಇದೇ ಡಾಟಾ ಎಲ್ಲಿ ಸ್ಟೋರ್ ಇರುತ್ತೆ? ಇದ್ರ ಸ್ಟೋರ್ ಇರುತ್ತೆ. ಎಲ್ಲ ಡಾಟಾ ಇಲ್ಲಿ ಸ್ಟೋರ್ ಇರುತ್ತೆ ಹೇಳಿ. ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಸ್ಟೋರ್ ಇರುತ್ತೆ ಅಷ್ಟೇ. ಆಯ್ತಾ? ಡೇಟಾ ಬ್ಯಾಕಪ್ ಬೇಕಂದ್ರೆ ಇದನ್ನ ಬ್ಯಾಕಪ್ ರಿಸ್ಟೋರ್ ಮಾಡೋದಷ್ಟೇ. ರಿಸ್ಟೋರ್ ಮಾಡೋಣ ಅಂತ ಹೇಳಿ ರಿಸ್ಟೋರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಿಸಾಕತ್ತ ವಾಪಸ್. ಸರ್ವರ್ ಬ್ಯಾಕಪ್ ಸರ್ವಿಸ್ ಇದೆಲ್ಲ ಏನು ಬರೋದಿಲ್ಲ. ಅದಂತ ಇದು ಬಿಸಾಕತ್ತ ಇದ್ರೊಳಗೆ.
ಮೀಡಿಯೇಟರ್ ಅಷ್ಟೇ ಅಷ್ಟೇ ಮೀಡಿಯೇಟರ್ ಅಷ್ಟೇ ಮತ್ತೇನಿಲ್ಲ. ಹೌದು ಹೌದು. ಈಗ ನೋಡಿ ಟೂಲ್ಸ್ ಹೋಗಿದ್ರಾ, ಟೂಲ್ಸ್ ಹೋದ ತಕ್ಷಣ ಎಲ್ಲಿಗೆ ಹೋಗ್ಬೇಕು? ವಿಂಡೋಸ್ ಸರ್ವರ್ ಬ್ಯಾಕಪ್ ಕಾಣಿಸಿದ್ಯಾ? ಹಾ, ಇಲ್ಲಿಂದ ಬ್ಯಾಕಪ್ ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ಸರಿ ಬ್ಯಾಕಪ್ ಆಗಿದೆಯಾ? ಯಾವ್ದು ಬ್ಯಾಕಪ್ ಆಗಿಲ್ಲ ಇನ್ನೋರಿಗೆ ನೋಡಿ, ಆಗಿದೆಯಾ ನೋಡುವ. ಇದು ವಿಂಡೋಸ್ ಸರ್ವರ್ ಬ್ಯಾಕಪ್ ಡ್ಯಾಶ್ ಬೋರ್ಡ್ ಇದು. ಈಗ ಬ್ಯಾಕಪ್ ಮಾಡ್ಬೇಕು, ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಬ್ಯಾಕಪ್ ಮೇಲೆ. ಓಕೆ, ಬ್ಯಾಕಪ್ ಶೆಡ್ಯೂಲ್ ಬ್ಯಾಕಪ್ ಒನ್ಸ್ ಬರ್ತಿದ್ಯಾ? ಕರೆಕ್ಟಾ? ಬ್ಯಾಕಪ್ ಶೆಡ್ಯೂಲ್ ಕೊಟ್ರೆ ಆ ಟೈಮ್ ಶೆಡ್ಯೂಲ್ ಆಗುತ್ತಂತ. ಬ್ಯಾಕಪ್ ಒನ್ಸ್ ಅಂದ್ರೆ ಒನ್ ಟೈಮ್ ಶೆಡ್ಯೂಲ್ ಆಗುತ್ತಂತ. ಹೌದು. ರಿಕವರಿ ಅಂದ್ರೆ ನೀವು ರಿಸ್ಟೋರ್ ಮಾಡ್ಲಿಕ್ಕೆ. ರಿಸ್ಟೋರ್ ಅಂದ್ರೆ ವಾಪಸ್ ಬರ್ಲಿಕ್ಕೆ. ಸೊ ಬ್ಯಾಕಪ್ ಶೆಡ್ಯೂಲ್ ಕೊಡಿ. ಹೌದು. ಸೊ ನೀವೇನ್ ಕೊಡಿ ಫಸ್ಟ್ ಇಲ್ಲಿ ಬ್ಯಾಕಪ್ ಶೆಡ್ಯೂಲ್ ಅಂತ ಕೊಡಿ. ಇದಾದ ನಂತರ ಕೇಳ್ತಾಡಿ ಇದು ನಿಮ್ಗೆ ಫುಲ್ ಸರ್ವರ್ ಬ್ಯಾಕಪ್ ಸಿಸ್ಟಮ್ ಸ್ಟೇಟಸ್ ಸೆಲೆಕ್ಟೆಡ್ ಫೈಲ್ಸ್ ಫೋಲ್ಡ್ ಫೈಲ್ ತಗೊಳುತ್ತೆ ಬ್ಯಾಕಪ್. ನೆಕ್ಸ್ಟ್ ಕೊಡಿ ಫುಲ್ ಸರ್ವರ್ ಬೇಕು ಕಸ್ಟಮ್. ಫುಲ್ ಬ್ಯಾಕಪ್ ತಗೊಂಡು ನಿಮ್ಗೆ 11.91 GB ಬೇಕಾಗುತ್ತೆ ಹಾರ್ಡ್ ಡಿಸ್ಕ್ ಸ್ಪೇಸ್. ಓಕೆ, ಕಸ್ಟಮ್ ಹೋಗಿ. ಕಸ್ಟಮ್ ಹೋದ್ ನಂಗೆ ಎಲ್ಲ ಫೈಲ್ ಬ್ಯಾಕಪ್ ಬೇಡ, ನಂಗೆ ಕೆಲವೊಂದು ಫೈಲ್ಸ್ ಮಾತ್ರ ಬ್ಯಾಕಪ್. ಯಾವ ಫೈಲ್ಸ್ ಬ್ಯಾಕಪ್ ಬೇಕಾಗಿಲಿ? ನಂಗೆ ಸಿಸ್ಟಮ್ ಸ್ಟೇಟ್ ಅಂದ್ರೆ ಆಕ್ಟಿವ್ ಡೈರೆಕ್ಟರಿ ಬ್ಯಾಕಪ್. ಆಕ್ಟಿವ್ ಡೈರೆಕ್ಟರಿ ಬ್ಯಾಕಪ್ ಎಲ್ಲ ಸ್ಟೋರ್ ಆಗುತ್ತೆ ಸಿಸ್ಟಮ್ ಸ್ಟೇಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹೌದು, ನೆಕ್ಸ್ಟ್ ಫೈಲ್ 1 ಫೈಲ್ 2 ಫೈಲ್ 3. ಓಕೆ, ಇದಿಷ್ಟು ಬ್ಯಾಕಪ್ ಬೇಕು, ಬೇರೆ ಯಾವ್ದು ಇಷ್ಟೇ ಬೇಕು ನಂಗೆ. ಓಕೆ, ನೆಕ್ಸ್ಟ್ ಸೊ ಇದ್ರೊಳಗಡೆ ಸ್ಪೆಸಿಫಿಕ್ ಫೈಲ್ ಬೇಡ ಅಂದ್ರೆ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗಿ ಯಾವ ಫೈಲ್ ಬೇಡ ಆ ಫೈಲ್ ಕ್ಲಿಕ್ ಮಾಡ್ರೆ ಆಯ್ತು. ನಂಗೆ ಫಾರ್ ಎಕ್ಸಾಂಪಲ್ ಈ ಸಿ ಡ್ರೈವ್ ಅಲ್ಲಿ ನಾನು ಫೈಲ್ ಕಾಪಿ ಯಾರಿದೆ ಇದ್ರಲ್ಲಿ ಇಲ್ಲ ಹೇಳ್ತೀನಿ ಯಾವ್ದು ಅಷ್ಟಿದೆ ಬ್ಯಾಕಪ್ ಮಾಡಿದೆ ಅಷ್ಟೇ. ಈಗ ಈ ಫೈಲ್ ಬೇಡ ಅಂತ ತಗೊಳ್ಳೋದು ಅಷ್ಟೇ, ಎಕ್ಸೆಪ್ಷನ್ ಕೊಟ್ಟು. ನೆಕ್ಸ್ಟ್ ಕೊಡಿ. ಸೊ ಒನ್ಸ್ ಎ ಡೇ ಅಂತ ಹೇಳಿ ಮಾತ್ರ ಆ ಡೇಲಿ ಮಾತ್ರ ಬ್ಯಾಕಪ್ ಆಗ್ತಾ ಇರ್ತದೆ. 9 PM ಅಂದ್ರೆ 9 PM ಗೆ ಬ್ಯಾಕಪ್ ಆಗತ್ತೆ. ಹೌದು, ಕರೆಕ್ಟ್. ಓಕೆ, ಒನ್ಸ್ ಎ ಡೇ ಅಂದ್ರೆ ಒಂದ್ ದಿನದಲ್ಲಿ 2 ಟೈಮ್ಸ್ ಕೂಡ ಬ್ಯಾಕಪ್ ತಗೊಳ್ಬಹುದು ನೀವು. ಒನ್ಸ್ ಡೇ ಮತ್ ಮಾಡಿರ್ತಾರೆ, ಎವ್ರಿ ಅರೌಂಡ್ 11 PM ಬ್ಯಾಕಪ್ ಆಗುತ್ತೆ ಒಂದ್ಸಲ. ಹೌದು, ಎಲ್ಲ ಮಾಡಿ. ಹೌದು, ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಡೆಸ್ಟಿನೇಷನ್ ಟೈಪ್ ಏನ್ ಹೇಳಿ? ಬ್ಯಾಕಪ್ ಹಾರ್ಡ್ ಡಿಸ್ಕ್ ದಟ್ ಡೆಡಿಕೇಟೆಡ್ ಬ್ಯಾಕಪ್ ಸ್ಟೋರ್ ಅಂದ್ರೆ ಹೇಳಿ ನೀವು ವ್ಯಾರ್ ಯು ವಾಂಟ್ ಟು ಸ್ಟೋರ್ ಯುವರ್ ಬ್ಯಾಕಪ್, ಎಲ್ಲಿ ಸ್ಟೋರ್ ಮಾಡ್ತೀರಾ? ಹಾರ್ಡ್ ಡಿಸ್ಕ್ ಸ್ಟೋರ್ ಮಾಡ್ತೀರಾ, ಯೂಸ್ ಮಾಡಿ. ಬ್ಯಾಕಪ್ ವಾಲ್ಯೂಮ್ ಅಂದ್ರೆ ಬ್ಯಾಕಪ್ ಟು ಎ ಶೇರ್ ನೆಟ್ವರ್ಕ್ ಫೋಲ್ಡರ್ ಅಂದ್ರೆ NAS. ಓಕೆ, ನಾನು ಇದು ಯೂಸ್ ಮಾಡ್ತಿದ್ದೀನಿ. ಬ್ಯಾಕಪ್ ಹಾರ್ಡ್ ಡಿಸ್ಕ್ ಸ್ಪೇಸ್ ಡೆಡಿಕೇಟೆಡ್ ಬ್ಯಾಕಪ್. NAS ಯಾಕೆ ಯೂಸ್ ಮಾಡ್ತಾ ಇಲ್ಲ ನಾವು? NAS ಬಾಕ್ಸ್ ಸ್ಟೋರ್ ಮಾಡ್ಲಿಕ್ಕೆ ಅಷ್ಟೇ. ಎಡಿ ಆಗ್ಬೇಕು ಅದಕ್ಕಲ್ಲಿ ಅಲ್ವಾ? ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ಸ್ಟೋರ್ ಡಿಸ್ಕ್ ಕ್ಲಿಕ್ ಮಾಡಿ. ನನ್ನ ಒಂದೇ ಒಂದು ಡಿಸ್ಕ್ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಫಿನಿಶ್ ಮಾಡಿ. ಓಕೆ, ಬ್ಯಾಕಪ್ ಆಗಿ ಯಾಕಂದ್ರೆ ಆಕ್ಚುಲಿ 2 ಹಾರ್ಡ್ ಡಿಸ್ಕ್ ಬೇಕಂತ ಇರೋದು. ಆಕ್ಚುಲಿ ನಮ್ ಸರ್ವರ್ ಒಂದೇ ಹಾರ್ಡ್ ಡಿಸ್ಕ್ ಅಲ್ವಾ. ಕಸ್ಟಮ್ ಹೋಗಿ ಆಡ್ ಫೈಲ್ಸ್, ಸಿಸ್ಟಮ್ ಸ್ಟೇಟ್, ಫೈಲ್ 1 ಫೈಲ್ 2 ಫೈಲ್ 3. ಓಕೆ, ನೆಕ್ಸ್ಟ್ 179 PM ಫೈನ್. ನೆಕ್ಸ್ಟ್ ಬ್ಯಾಕಪ್ ವಾಲ್ಯೂಮ್ ಕೊಡಿ, ಟೆಂಪರರಿ ಡಿಸ್ಕ್. ಓಕೆ, ನಾ ಏನ್ ಮಾಡಿದೀನಿ ಹೇಳಿ? ಬೇರೆ ಡಿಸ್ಕ್ ತಗೊಂಡಿದ್ದೀನಿ, ಡಿ ಡಿಸ್ಕ್. ನನ್ನ ಯಾವ್ದು ಹೇಳಿ, ನಮ್ಮ 2 ಹಾರ್ಡ್ ಡಿಸ್ಕ್ ಇದೆ ಅಲ್ವಾ, 1 C ಡ್ರೈವ್ 1 D ಡ್ರೈವ್ ಅಲ್ವಾ. ನಾ ಕಾಪಿಯ D ಡ್ರೈವ್ ಮೂವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಯಾಕಪ್ ಹಾಕಿ.
ಹೌದು, 2 ಹಾರ್ಡ್ ಡಿಸ್ಕ್ ಇದೆಲ್ವಾ? ನನ್ನ ಸಿಸ್ಟಮ್ ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಹೇಳಿ? ಡಿಸ್ಕ್ ಮ್ಯಾನೇಜ್ಮೆಂಟ್ ಹೋದ್ರೆ ಕಾನ್ಫಿಗರ್ ಡಿಸ್ಕ್ ಹೋದ್ರೆ ಪರ್ಮಿಷನ್ ಕೊಡ್ತೇನೆ. create a permitted disk partition. Okay, so ಇಲ್ಲಿ ಹೋಗಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಟೈಪ್ ಮಾಡಿ. ಡಿಸ್ಕ್ ಅಥವಾ ಡಿವೈಸ್ ಮ್ಯಾನೇಜ್ ಹಾಕಿ. ಓಕೆ, ಡಿವೈಸ್ ಮ್ಯಾನೇಜ್ ಕ್ಲಿಕ್ ಮಾಡಿದಾಗ ಓಕೆ ಪರ್ಮಿಷನ್ ಇಲ್ಲಿ ತೊಂದ್ರೆ ಇಲ್ಲ ಬಿಡಿ. ಸೊ ನಮ್ ಸರ್ವರ್ ಅಲ್ಲಿ ಏನ್ ತೋರಿಸ್ತಿದೆ ನಿಮ್ಗೆ? ನಮ್ ಸರ್ವರ್ ಎಷ್ಟು ಹಾರ್ಡ್ ಡಿಸ್ಕ್ ಹೇಳಿ? ಇಲ್ಲಿ ಫೋಲ್ಡರ್ ಹೋದಾಗ ಸಿ ಡ್ರೈವ್ ಅಲ್ಲಿ ಇದು ಸಿ ಡ್ರೈವ್, ಇದು ಒಂದು ಹಾರ್ಡ್ ಡಿಸ್ಕ್. ಡಿ ಡ್ರೈವ್ ಮೊದಲ ಹಾರ್ಡ್ ಡಿಸ್ಕ್. ನನ್ನ ಹತ್ರ 2 ಹಾರ್ಡ್ ಡಿಸ್ಕ್ ಸರ್ವರ್ ಅಲ್ಲಿ. ಏನ್ ಮಾಡ್ತೀನಿ, ಈ ಸರ್ವರ್ ಹಾರ್ಡ್ ಡಿಸ್ಕ್ ಅನ್ನೆಲ್ಲ ಈ ಹಾರ್ಡ್ ಡಿಸ್ಕ್ ಗೆ ಮೂವ್ ಮಾಡ್ತಿದ್ದೀನಿ. ಓಕೆ, ನೆನಪಿರ್ಲಿ, ಸಿ ಡ್ರೈವ್ ಇರುವಂತ ಎಲ್ಲಾ ಫೈಲ್ಸ್ ನಾನು ಡಿ ಡ್ರೈವ್ ಮೂವ್ ಮಾಡ್ತಿದ್ದೀನಿ ಬೇರೆ ಹಾರ್ಡ್ ಡಿಸ್ಕ್ ಗೆ. ಕ್ಲಿಯರಾ? ಕ್ಲಿಯರಾ ಮನೋ? ಅಲ್ಲ, 2 ಹಾರ್ಡ್ ಡಿಸ್ಕ್ ಇರುತ್ತೆ ಸರ್ವರ್. ಹೌದು. ಓಕೆ, ಸೊ ಈಗ ಪರ್ಮಿಷನ್ ಎಲ್ಲ ಬರ್ತೇ ಉಂಟು ಅನ್ಸುತ್ತೆ. ಸರ್ವರ್ ಅದ್ರಲ್ಲಿ ಬೇರೆ ತರ ಬ್ಯಾಕಪ್ ಮಾಡ್ತಾರೆ, ಆಯ್ತಾ? ಬೇರೆ ಸರ್ವಿಸ್ ಇದೆ, ಬಟ್ ನೀವು ಆನ್ ತುಂಬ ಇದೇ ತರ ಬ್ಯಾಕಪ್ ಮಾಡ್ಕೊಳ್ಬೇಕಾಗ. ಓಕೆ, ಈ ಫಾರ್ ಎಕ್ಸಾಂಪಲ್ ಮತ್ತೊಂದು ಬ್ಯಾಕಪ್ ಒನ್ಸ್ ಕೊಡಿ. ಬ್ಯಾಕಪ್ ಒನ್ಸ್ ಅಂದ್ರೆ ನೋಡಿ, ಶೆಡ್ಯೂಲ್ ಬ್ಯಾಕಪ್ ಆಪ್ಷನ್ ಡಿಫರೆಂಟ್ ಆಪ್ಷನ್ ಅಲ್ವಾ? ಸೊ ಶೆಡ್ಯೂಲ್ ಬ್ಯಾಕಪ್ ಆಪರೇಷನ್ ಕ್ಲಿಕ್ ಮಾಡಿ. ಇದು 3 ಫೈಲ್ ಅಲ್ವಾ ತಗೊಂಡಿವೆ ಬ್ಯಾಕಪ್. ಬ್ಯಾಕಪ್ ಆಗ್ತಾ ಇದೆ. ಸೊ ಒಂದೊಂದ್ಸ ಏನಾಗುತ್ತಂದ್ರೆ, ಸೊ ಶೆಡ್ಯೂಲ್ ಬ್ಯಾಕಪ್ ಅಲ್ಲಿ ನಿಮ್ಗೆ ಎರರ್ ಬರ್ತಾ ಉಂಟು, ಅಂದ್ರೆ ಪರ್ಮಿಷನ್ ಎರರ್ ಬರ್ತಾ ಇದೆ ಅಲ್ವಾ? ಸೊ ಅದಕ್ಕೆ ಏನ್ ಮಾಡಿ, ಒನ್ಸ್ ಬ್ಯಾಕಪ್ ತಗೊಂಡಿದ್ದೀನಿ. ಓಕೆ, ನನ್ನ ಹತ್ರ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ನಾನು ಮತ್ತೊಂದು ಹಾರ್ಡ್ ಡಿಸ್ಕ್ ಅಲ್ಲಿ ಮೂವ್ ಮಾಡಿದ್ದೀನಿ ಫೈಲ್ಸ್. ಸಿ ಡ್ರೈವ್, ಡಿ ಡ್ರೈವ್ ಬ್ಯಾಕಪ್. ಸಿ ಡ್ರೈವ್ ಫಾರ್ಮೆಟ್ ಆದ್ರೆ ಹೋದ್ರೆ ಡಿ ಡ್ರೈವ್ ಅಲ್ಲಿ ಬ್ಯಾಕಪ್ ಇರುತ್ತೆ. ವಾಲ್ಯೂಮ್ ಬ್ಯಾಕಪ್ ಪಾರ್ಟಿಷನ್, ವಾಲ್ಯೂಮ್ ಪಾರ್ಟಿಷನ್. ಇಲ್ಲಾದ್ರೆ ಒಂದೇ ಹಾರ್ಡ್ ಡಿಸ್ಕ್, ಆಯ್ತಾ? ಒಂದೇ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ ಮಾಡಬಹುದು ನೀವು ನೆನಪಿಟ್ಟಿಲ್ಲ. ಹಾರ್ಡ್ ಡಿಸ್ಕ್ ಗೆ ಮತ್ತೊಂದು ಹಾರ್ಡ್ ಡಿಸ್ಕ್ ಬ್ಯಾಕಪ್ ಆಗ್ತಾ ಇದೆ. ಇಲ್ಲಿ ನೋಡಿ ತೋರಿಸ್ತೀನಿ ಈಗ. ಈ ಸರ್ವರ್ ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಈಗ ನನ್ನ ಕರೆಂಟ್ ಸರ್ವರ್ ಅಲ್ಲಿ? ದರ್ಶನ ಹೇಳಿಗೆ ಇಲ್ಲ ಇಲ್ಲ ನೋಡಿ, ಇಲ್ಲ. ಇದು ನಮ್ ವಾಲ್ಯೂಮ್ ಅದೇನೆ ಹೇಳಿ. ಈಗ ಫಸ್ಟ್ ಆಪ್ಷನ್ ಹೇಳಿ. ಫಸ್ಟ್ ಇರೋದು HDD1, HDD2, ಇದು 2 ಹಾರ್ಡ್ ಡಿಸ್ಕ್. ಕಾಪಿ ಸೇವ್ ಮಾಡಿಸ್ಕಂದ್ರೆ ಒಂದೇ ಹಾರ್ಡ್ ಡಿಸ್ಕ್ ಕಾಪಿ ಆಗತ್ತೆ. ಓಕೆ, ಸೊ ಇಲ್ಲ ಆದ್ರೆ ಕಾಪಿ ಮಲ್ಟಿಪಲ್ ಹಾರ್ಡ್ ಡಿಸ್ಕ್ ಅಂದ್ರೆ ಹೇಳಿ. ಈ ಕಾಪಿ ಒಂದ್ ಹಾರ್ಡ್ ಡಿಸ್ಕ್, ಇಲ್ಲಿ ಕಾಪಿ ಈ ಹಾರ್ಡ್ ಡಿಸ್ಕ್ ಪೇಸ್ಟ್ ಆಗುತ್ತೆ. ಈ ಹಾರ್ಡ್ ಡಿಸ್ಕ್ ಕರಪ್ಟ್ ಆದ್ರೂ ಕೂಡ ಈ ಹಾರ್ಡ್ ಡಿಸ್ಕ್ ಅಲ್ಲಿ ನಿಮ್ಮ ಫೈಲ್ಸ್ ಸೇವ್ ಆಗಿರ್ತದೆ. ಇಲ್ಲ ನೀವು ಫೈಲ್ಸ್ ಅನ್ನು ಬೇರೆ ಶೇರ್ ನೆಟ್ವರ್ಕ್ ಡ್ರೈವ್ ಅಲ್ಲಿ ಶೇರ್ ಮಾಡಬಹುದು. ಅದೇನಿದ್ರೆ ಶೇರ್ ನೆಟ್ವರ್ಕ್ ಡ್ರೈವ್, ಶೇರ್ಡ್ ನೆಟ್ವರ್ಕ್ ಡ್ರೈವ್. ಹೌದು, ನನ್ನ ಹತ್ರ 2 ಹಾರ್ಡ್ ಡಿಸ್ಕ್ ಇದೆ, ಬಟ್ ಇದು ಟೆಂಪರರಿ ಡಿಸ್ಕ್. ಇದು ಟೆಂಪರರಿ ಡಿಸ್ಕ್ ಪರ್ಮನೆಂಟ್ ಅಲ್ಲ. ಇದು ನೀವು ಸರ್ವರ್ ರೀಸ್ಟಾರ್ಟ್ ಮಾಡಿದಾಗ ಇದ್ರಲ್ಲಿ ಡಿಲೀಟ್ ಆಗಿ ಹೋಗುತ್ತೆ ಫೈಲ್ಸ್. ಓಕೆ, ಅಜೂರ್ ಅಲ್ಲಿ ಏನ್ ಮಾಡ್ತೇವೆ, ಇದು ಪರ್ಮನೆಂಟ್ ಅಲ್ಲ. ಇದು ಏನ್ ಬೇಕಾದ್ರೆ ಆಗ್ಬೋದು ಸಾಧ್ಯತೆ, ಬಟ್ ಆ ಲ್ಯಾಬ್ಗೋಸ್ಕರ ನಿಮ್ಗೆ ತೋರಿಸ್ತಿದೆ ಅಷ್ಟೇ ನಿಮ್ಗೆ, ಆಯ್ತಾ? ನೆನಪಿರ್ಲಿ. ಸೊ ಕಂಪ್ನಿಲಿ ಇದೇ ತರ ಮಲ್ಟಿಪಲ್ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾರೆ ಅವರು. ಅದಿಲ್ಲ ಆದ್ರೆ ಅವ್ರು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್, ನಾರ್ಮಲಿ ಕಂಪ್ನೀಸ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾರೆ. ಕ್ಲಿಯರಾ? ಬ್ಯಾಕಪ್ ಆಗ್ತಾ ಇದೆ. ಸೊ ಏನೇನ್ ಡೌಟ್ ಇದ್ರಲ್ಲಿ ಫಸ್ಟ್ ಅಲ್ಲಿ? ಸೊ ಇದು ಆದ ತಕ್ಷಣ ನಮ್ಗೆ ಸಿಗ್ಬೇಕಿಲ್ಲ ಇಲ್ಲಿ. ಇದಾದ ನಂತರ
ಯಪ್ಪ 3 ಪಾಯಿಂಟ್ GB ತುಂಬಾ ಸಿಸ್ಟಮ್ ಸ್ಟೇಟ್ ಬ್ಯಾಡ್ ಆಗಿತ್ತು. ಈಗ ನೋಡಿ ಕಾಣಿಸ್ತಿದ್ಯಾ? ಇದೆಲ್ಲ ಫೈಲ್ ಬ್ಯಾಕಪ್ ತಗೊಳ್ತೀವಿ. ಓಕೆ ನೋಡಿ ಇದ್ರಲ್ಲಿ ಬ್ಯಾಕಪ್. ಹೌದು, ರಿಸ್ಟೋರ್ ಮಾಡ್ಬೇಕಂದ್ರೆ ರಿಸ್ಟೋರ್ ಮಾಡ್ರು ಆಯ್ತು. ಓಕೆ ಕ್ಲಿಯರಾ? ಬ್ಯಾಕಪ್ ಎಷ್ಟು ಕ್ಲಿಯರ್ ಆಯ್ತು ಅಂತ ಫಸ್ಟ್. ಏನಿಂಗ್ ಅರ್ಥ ಆಗ್ತಿಲ್ಲ ಅಂತ ಏನು ಅರ್ಥ ಆಗ್ತಾ ಹೋಗ್ತೇನೆ. ಆಕ್ಟಿವ್ ಡೈರೆಕ್ಟರಿ ಹಾಕ್ಬೇಕು ಇದಕ್ಕೆ ಬ್ಯಾಕಪ್. ಹೇಳ್ರಾಯ್ತು ಸರ್ವರ್ ಕೊಡಿ. ಓಕೆ ಸೊ ಇದಾದ ನಂತರ ಸೊ ನೆಕ್ಸ್ಟ್ ಟಾಪಿಕ್ ನಂಬರ್ ಬರುವ. ಓಕೆ ನೆಕ್ಸ್ಟ್ ಯಾವ್ದು ಹೇಳಿ? ನೆಕ್ಸ್ಟ್ ಬ್ಯಾಕಪ್ ಯಾವ್ದು ಹೇಳಿ? ನೆಕ್ಸ್ಟ್ ಯಾವ ಯೂಸ್ ಮಾಡಿ ಬ್ಯಾಕಪ್ ತಗೊಳ್ಳಿಕ್ಕೆ? ಓಪನ್ ಮಾಡಿ ನೋಟ್ಸ್. ಬ್ಯಾಕಪ್ ಅಲ್ಲಿ 2 ನಮ್ನಿ ಇದೆ ತಗೊಳ್ಳಿಕ್ಕೆ. ನಾವು ಸರ್ವರ್ ಅಲ್ಲಿ 2 ತರ ಬ್ಯಾಕಪ್ ತಗೊಳ್ತೇವೆ. ಫಸ್ಟ್ ಏನು DFS ರೋಲ್ ಬರ್ಕೊಳ್ಳಿ. DFS ಅಂತ ಮಲಗ್ತಾ ಇರ್ತಾರೆ ಸ್ಟೂಡೆಂಟ್. ಕೆಲಸ ಓದಂದ್ರೆ ಮಲಗ್ತಾನೆ, ಇದು ಎತ್ಕ ಓಡಾಡ್ತ ಅವ್ದಾಗ ಫೋನ ಮಾತಾಡ. ಡೆವಾಪ್ಸ್ ಕ್ಲಾಸ್ ಇಲ್ಲ ಇದು ಲಾಸ್ಟ್ ವೀಕ್. ಎಲ್ಲದು ಓಪನಿಂಗ್ ಒಳ್ಳೆ ಇದೆ, ಎಲ್ಲದು ಸರಿನೇ ಇದೆ, ಯಾವ್ದು ಇದಿಲ್ಲ. Okay, DFS is distributed file system. 2 types. DFS replication, DFS namespace and DFS replication. Okay, DFS namespace, DFS replication. Monitor ಮಾಡೋದು. Okay, ಎಷ್ಟು ಸರ್ವರ್ ಬೇಕು ಮಿನಿಮಮ್? ಸೊ ಮಿನಿಮಮ್ 2 ಸರ್ವರ್ ರಿಕ್ವೈರ್ಡ್, 2 ಸರ್ವರ್ ಬೇಕು. ಓಕೆ, both server add a role DFS role ನಾವು ಆಡ್ ಮಾಡಲೇಬೇಕಾಗುತ್ತೆ. ಹಲೋ
Okay. Both the server add the role DFS. Okay. So ಏನಂದ್ರೆ 2,000 ಬೇಕಾಗತ್ತೆ. ಸೊ ಏನಂದ್ರೆ ಹೌದು, ಈಗ ಇದೊಂದು ಸರ್ವರ್, ಎಷ್ಟು ಸರ್ವರ್ ಇದೆ ಹೇಳಿ? 2 ಸರ್ವರ್ ಇದೆ. ಓಕೆ. ಸೊ 2 ಸರ್ವರ್, ಈ ಸರ್ವರ್ ಕೂಡ ಹಾರ್ಡ್ ಡಿಸ್ಕ್ ಇದೆ, ಈ ಸರ್ವರ್ ಕೂಡ ಹಾರ್ಡ್ ಡಿಸ್ಕ್ ಇದೆ. ಓಕೆ. ನಾವ್ ಏನ್ ಮಾಡಿದೇವೆ ಅಂದ್ರೆ, ಈ ಸರ್ವರ್ ಇಂದ ಫೈಲ್ಸ್ ಇದೆ ಅಲ್ವಾ, ಈ ಸರ್ವರ್ ಇರೋ ಫೈಲ್ಸ್ ಎಲ್ಲ ಈ ಸರ್ವರ್ ಮೂವ್ ಆಗ್ಬೇಕು. ಈ ಸರ್ವರ್ ಇಂದ ಫೈಲ್ಸ್ ಎಲ್ಲಿ ಮೂವ್ ಆಗ್ಬೇಕು ಹೇಳಿ? ಈ ಸರ್ವರ್ ಮೂವ್ ಆಗ್ಬೇಕು. ಈ ಸಲ ಇರುವಂತ ಫೈಲ್ ಎಲ್ಲಿ ಮೂವ್ ಆಗ್ಬೇಕು ಹೇಳಿ? ಹೌದು, ಇಲ್ಲಿ ಮೂವ್ ಆಗ್ಬೇಕು. ರೆಪ್ಲಿಕೇಟ್ ಆಗ್ತಾ ಇರ್ಬೇಕು. ಈಗ ನಿಮ್ ಕಂಪನಿಲಿ ಅರೌಂಡ್ ಎಷ್ಟು ಜನ ಯೂಸರ್ ಇದ್ದಾರೆ? 100 ಯೂಸರ್ಸ್ ಇದ್ದಾರೆ. 100 ಯೂಸರ್ಸ್ ಇದ್ದಾರೆ, ಆಯ್ತಾ? ಈ 100 ಯೂಸರ್ಸ್ ಕೂಡ ಅಟ್ ಎ ಸೇಮ್ ಟೈಮ್ ಈ ಸರ್ವರ್ ಆಕ್ಸೆಸ್ ಮಾಡಿದ್ರೆ ಈ ಸರ್ವರ್ ಹ್ಯಾಂಗ್ ಆಗತ್ತೆ, ಸ್ಲೋ ಆಗುತ್ತೆ. ಯಾಕೆ ಹೇಳಿ? ಸರ್ವರ್ ಕಾನ್ಫಿಗರೇಷನ್ ಅಷ್ಟು ಒಳ್ಳೆ ಇಲ್ಲ, ಸ್ವಲ್ಪ ಕಡಿಮೆ ಕಾನ್ಫಿಗರೇಷನ್. ನಾವ್ ಅದಕ್ಕೆ ಏನ್ ಮಾಡಿದೇವೆ ಅಂದ್ರೆ, 50 ಯೂಸರ್ಸ್ ಗೆ ಈ ಸರ್ವರ್ ಆಕ್ಸೆಸ್ ಕೊಟ್ಟಿದ್ದೀನಿ, 50 ಯೂಸರ್ಸ್ ಗೆ ಈ ಸರ್ವರ್ ಆಕ್ಸೆಸ್ ಕೊಟ್ಟಿದ್ದೀನಿ. ಓಕೆ. ಸೊ ಈ ಸರ್ವರ್ IP ಅಡ್ರೆಸ್ ಹೇಳಿ? ಈ ಸರ್ವರ್ IP ಅಡ್ರೆಸ್ 10.0.0.4. ಈ ಸರ್ವರ್ IP ಅಡ್ರೆಸ್ ಹೇಳಿ 10.0.0.5. ಓಕೆ. ನೋಡಿ, ನೆಟ್ವರ್ಕ್ ಶುಡ್ ಬಿ ಸೇಮ್, ಕಾಮನ್ ಆಗಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ನೀವು ಮ್ಯಾನ್ಯುವಲಿ ಅವ್ರಿಗೆ ಕೊಡ್ಬೇಕು ಆಕ್ಸೆಸ್. ಮ್ಯಾನ್ಯುವಲ್ ಆಗಿ ಅವ್ರಿಗೆ ಆಕ್ಸೆಸ್ ಕೊಡ್ಬೇಕು. ಇವ್ರಿಗೆ ಹೇಳ್ಬೇಕು ನೀವು ಈ ಸರ್ವರ್ ಆಕ್ಸೆಸ್ ಮಾಡ್ಬೇಕಂದ್ರೆ ಯಾವ IP ಯೂಸ್ ಮಾಡ್ಬೇಕಂದ್ರೆ, ನೀವು ಕಾಮನ್ ಪ್ರಾಂಪ್ಟ್ ಹೋಗಿ / ಹೋಗಿ 10.0.4 ಯೂಸ್ ಮಾಡ್ರೆ ಮಾತ್ರ ನೀವು ಈ ಫೈಲ್ ಆಕ್ಸೆಸ್ ಮಾಡ್ಬೇಕು. ಈ ಸರ್ವರ್ ಅವ್ರಿಗೆ ಹೇಳ್ಬೇಕು ನೀವು ಈ ಫೈಲ್ ಮಾತ್ರ ಆಕ್ಸೆಸ್ ಮಾಡ್ಬೇಕಂತ. ಬೇರೆ ಯಾವ ಫೈಲ್ ಅವ್ರಿಗೆ ಆಕ್ಸೆಸ್ ಕೊಡಬಾರ್ದು, ಈ ಸರ್ವರ್ ಮಾತ್ರ ಕೊಡ್ಬೇಕು. ಈ ತರ ನೀವು ಟ್ರಾಫಿಕ್ ಡಿವೈಡ್ ಮಾಡ್ಬೇಕು. ಓಕೆ. RDP ಎಲ್ಲ ಇದಾರೆ, ನೆಟ್ವರ್ಕ್ ಆಕ್ಸೆಸ್, ಫೈಲ್ ಆಕ್ಸೆಸ್ ಇದಕ್ಕೆ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ರಿಮೋಟ್ ಫೈಲ್ ಆಕ್ಸೆಸ್. ಫೈಲ್ ಆಕ್ಸೆಸ್ RDP ಅಲ್ಲ, RDP ರಿಮೋಟ್ ಡೆಸ್ಕ್ಟಾಪ್ ಸರ್ವರ್. ನಾವು ಡೆಸ್ಕ್ಟಾಪ್ ತಗೊಳ್ತಿದ್ದೇವೆ, ನಂಗೆ ಫೈಲ್ ಮಾತ್ರ ಬೇಕು, ನಂಗೆ ಸರ್ವರ್ ಬೇಡ, ನಂಗೆ ಫೈಲ್ ಆಕ್ಸೆಸ್ ಬೇಕು. ಸರ್ವರ್ ಇಂದ ಫೈಲ್ ಆಕ್ಸೆಸ್ ಬೇಕು ನಂಗೆ. ಸೊ ಅವನ್ನ ಫೈಲ್ ಆಕ್ಸೆಸ್ ಗೆ ಈ ಕಮಾಂಡ್ ಯೂಸ್ ಮಾಡ್ತಾ ಇದು / ನೆನಪಿದೆಯಲ್ಲ ಫೈಲ್ ಸರ್ವರ್. ಅದಕ್ಕೆ ನಾವು ಯಾವ ಆಡ್ ಮಾಡಕ್ ಹೇಳಿ? DFS. ಈ DFS ಆಡ್ ಮಾಡಕ್ಕಾಗತ್ತೆ. ಕ್ಲಿಯರಾ? ಸ್ಟಾರ್ಟ್ ಮಾಡುವಾ? ಫಸ್ಟ್ ಈ ರೋಲ್ ಆಡ್ ಮಾಡಿ, ಈ ಸರ್ವರ್ ಆಡ್ ಮಾಡಿ DFS ರೋಲ್. ಬ್ಯಾಕಪ್ ಆಗ್ತೇ ಉಂಟು, 60% ಕಂಪ್ಲೀಟ್ ಅಷ್ಟೇ ಬರುತ್ತೆ ಸದ್ಯಕ್ಕೆ. ಬೇಡ, ಕ್ಲೋಸ್ ಮಾಡಿ, ಆಯ್ತಾ? ಸೊ ಬ್ಯಾಕಪ್ ನೋಡ್ಬೇಕಾ? ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹೇಳಿ. ದಿಸ್ PC, ಸೊ ಇಲ್ಲಿ C ಡ್ರೈವ್, ವಿಂಡೋಸ್ ಇಮೇಜ್ ಬ್ಯಾಕಪ್ ಉಂಟಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಸರ್ವರ್ 2019, ಇಲ್ಲಿ ಬ್ಯಾಕಪ್. ಸೊ ಇದೇನು ಬ್ಯಾಕಪ್ ಐಟಮ್ಸ್. ಓಕೆ. ಸೊ ರೀಸ್ಟೋರ್ ಮಾಡೋದು ಹೇಗೆ? ಆಗ್ತಾನೆ, ಕ್ಲೋಸ್ ಮಾಡಿದ್ರು, ಟೈಮ್ ತಗೊಳ್ಳುತ್ತೆ. ಹೌದು, ಸ್ವಲ್ಪ ಆಗಿದೆ ಅಷ್ಟೇ. ಇಲ್ಲಿ ಬ್ಯಾಕಪ್ ಸರ್ವರ್ ಹೋಗಿ, ವಿಂಡೋಸ್ ಸರ್ವರ್ ಬ್ಯಾಕಪ್ ಹೋಗಿ, ಸೊ ಇಲ್ಲಿ ಹೋಗಿ ನೀವೇನ್ ಮಾಡಕ್ಕೆ ಹೇಳಿ? ರಿಕವರ್ ಕೊಡ್ಬೇಕು. ರಿಕವರ್ ಅಂದ್ರೆ ಹೇಳಿ? ಬ್ಯಾಕಪ್ ರಿಕವರಿ ಆಪರೇಷನ್ ಪ್ರೋಗ್ರೆಸ್ ನಡೀತಾ ಉಂಟು, ಆಯ್ತಾ? ಕ್ಲಿಕ್ ಆದ್ರೆ ರಿಸ್ಟೋರ್. ನೋಡಿ, ಇದು ಬ್ಯಾಕಪ್ ಆಗ್ತಾ ಇದೆ, ನೋಡಿದ್ರಾ? ಬ್ಯಾಕಪ್ ಆಗ್ತಾ ಉಂಟು. ಟರ್ಮಿನೇಟ್ ಮಾಡ್ಲಿಕ್ಕೆ ಆಪ್ಷನ್ ಇದ್ದಿತ್ತಪ್ಪ, ಈಗ ಆಪ್ಷನ್ ಟರ್ಮಿನೇಟ್ ಆಗಲ್ಲ. ಸ್ಟಾಪ್ ಆಗಕ್ಕೆ ಆಪ್ಷನ್ ಇಲ್ಲ ನೋಡಿ, ನೋಡಿದ್ರಾ? ನೀವು ಸರ್ವಿಸ್ ಸ್ಟಾಪ್ ಮಾಡೋದಷ್ಟೇ. ಸರ್ವಿಸಸ್ ಹೋಗ್ಬೇಕು ನೀವು. ಸರ್ವಿಸ್ MS ಹೊಡಿದ್ರೆ ಇಲ್ಲಿ ಬ್ಯಾಕ್ ನೋಡ್ರಿ, ಬ್ಯಾಕ್ ಗ್ರೌಂಡ್ ಇಂಟೆಲಿಜೆನ್ಸ್ ಟೈಮ್ ಉಂಟ, ಇದನ್ನ ಸ್ಟಾಪ್ ಮಾಡೋದಷ್ಟೇ. ಅಲ್ಲಿ ಅದು ಕಂಪ್ಲೀಟ್ ಆಗಿ ಈ ಕಡೆ ಮಾಡು. ಓಕೆ, 43% ಅಷ್ಟೆಲ್ಲ.
ಸೊ ಈಗ ನಾವು ಯಾರು ಆಡ್ ಮಾಡಕ್ ಹೇಳಿ, ಆಡ್ ಅವರ್ ಫೀಚರ್. ನೆಕ್ಸ್ಟ್ ಡಿ ಎಫ್ ಎಸ್ ಅಲ್ವಾ. ಸೊ ಡಿ ಎಫ್ ಎಸ್ ಎಲ್ಲಿ ಬಂತ ಹೇಳಿ, ಫೈಲ್ಸ್ ಅಂಡ್ ಸ್ಟೋರೇಜ್ ಸರ್ವರ್ ಇಲ್ಲಿ ಡಿ ಎಫ್ ಎಸ್ ನೇಮ್ ಸ್ಪೇಸ್, ಡಿ ಎಫ್ ಎಸ್ ರೆಪ್ಲಿಕೇಶನ್. ಸೊ ಎರಡು ಎಲ್ಲ ನೋಡಕ್ ಹೇಳಿ, ಫೈಲ್ ಅಂಡ್ ಸ್ಟೋರೇಜ್ ಸರ್ವಿಸ್ ಒಳಗಡೆ ಎನ್ಎಲ್ ಮಾಡ್ಬೇಕು. ಕ್ಲಿಯರಾ? ಕರೆಕ್ಟ್. ಮೋರ್ ದನ್ 2 ಸರ್ವರ್ ನಡೀತದೆ. ಕೆಲವು ಕಂಪನಿ 2-3 ಸರ್ವರ್ ಇರ್ತದೆ ಅಂದ್ರೆ ಬ್ಯಾಕಪ್. ಸೊ ಎರಡು ನೇಮ್ ಸ್ಪೇಸ್ ಅಪ್ಲಿಕೇಶನ್. ನೇಮ್ ಸ್ಪೇಸ್ is used to identify the name. A replication helps to replicate the name. Okay, clear? Next, replicate ಮಾಡ್ಲಿಕ್ಕೆ ಈಗ ನೇಮ್ ಸ್ಪೇಸ್ ಏನ್ ಮಾಡ್ತಾ ಇಲ್ಲ ಹೇಳಿ ಕಂಪ. ನೇಮ್ ಸ್ಪೇಸ್ ನೇಮ್ ಐಡೆಂಟಿಫೈ ಮಾಡ್ತದೆ. ಫಾರ್ ಎಕ್ಸಾಂಪಲ್ HR ಫೈಲ್ಸ್ ಇದೆ ಆಯ್ತಾ, ಈ HR ಫೈಲ್ ಐಡೆಂಟಿಫಿಕೇಶನ್ ಮಾಡೋದು ನೇಮ್ ಸ್ಪೇಸ್. ಯಾವ ಐಡೆಂಟಿಫೈ ಮಾಡ್ತಾ ಹೇಳಿ, ನೇಮ್ ಸ್ಪೇಸ್. ಐಡೆಂಟಿಫೈ ನೇಮ್, ಒಂದು ನೇಮ್ ಐಡೆಂಟಿಫೈ ಮಾಡುತ್ತೆ ಈ ಫೈಲ್ ಇದೆ ಅಂತ. ಆ ನೇಮ್ ಅನ್ನ ರೆಪ್ಲಿಕೇಟ್ ಮಾಡೋದು ಯಾವ ಕೆಲಸ ಹೇಳಿ, ರೆಪ್ಲಿಕೇಶನ್. ಇಲ್ಲಿಂದ ಇನ್ನೊಂದ್ಸರಿ ಅವ್ರಿಗೆ ರೆಪ್ಲಿಕೇಶನ್ ಮಾಡಿದವ್ರು ಹೇಳಿ, ಟ್ರಾನ್ಸ್ಫರ್ ಮಾಡೋರು ಹೇಳಿ ರೆಪ್ಲಿಕೇಶನ್. DF ನೇಮ್ ಸ್ಪೇಸ್ ಅಂಡ್ DF ರೆಪ್ಲಿಕೇಶನ್. ಸೊ DF ರೆಪ್ಲಿಕೇಶನ್ ಮಾಡ್ತಾ ಹೇಳಿ ರೆಪ್ಲಿಕೇಟ್ ಮಾಡೋದು. ಕ್ಲಿಯರಾ? ಅದು ಎರಡು ಅದಕ್ಕೆ ಯೂಸ್ ಆಗುತ್ತೆ. ಕ್ಲಿಯರ್ ಮನೋ? ಕಂಪ್ಲೀಟ್ ಆಗಿದೆ ಅಲ್ವಾ? ಕ್ಲೋಸ್ ಮಾಡ್ಕೊಳ್ಳಿ. ಸೊ ನಾವು ಮತ್ತೊಂದು ಸರ್ವರ್ ಕೂಡ ಅದೇ ರೋಲ್ ಆಡ್ ಮಾಡ್ಬೇಕು. ಈ ಸರ್ವರ್ ಕೂಡ, ಈ ಸರ್ವರ್ IP ಹೇಳಿ, ಚಿರೋ IP ಅಡ್ರೆಸ್ ಹೇಳಿ. ನಿಮ್ದು IP ಅಡ್ರೆಸ್ ಹೇಳಿ. ಹೌದು, 2 ಸರ್ವರ್ ಬೇಕು ಅದಕ್ಕೆ. ಅಲ್ಲಿ ಪೇಸ್ಟ್ ಮಾಡಿ, ಪಿಂಗ್ ಮಾಡಿ. ನೀವು ಮನೋದ 2 ಸರ್ವರ್, ಒಂದು ಸರ್ವರ್ ಮನು ತಗೊಂಡಾಯ್ತಾ? ನೀ ಸರ್ವರ್ ಕ್ರಿಯೇಟ್ ಮಾಡಿಲ್ವಾ? ನೀವ್ ಮಾಡಿಲ್ವ, ಕ್ರಿಯೇಟ್ ಮಾಡಿಲ್ವಾ? ಅಲ್ಲ ಚಿರೋ ಅದೇ IP ಕೊಟ್ಟು ಸಾಕು ನಂಗೆ. ಒಂದೇ ಸರ್ವರ್ ಯೂಸ್ ಮಾಡ್ತಿದ್ರಾ ಇಬ್ರು? ಒಂದೇ ಸರ್ವರ್ ಯೂಸ್ ಮಾಡ್ತಿದ್ರಾ? ಇಬ್ರು ಒಂದೇ ಸರ್ವರ್. ಓಕೆ, ಮತ್ತೊಂದು ಸರ್ವರ್ ಕ್ರಿಯೇಟ್ ಮಾಡಿ ಯಾರೋ ಒಬ್ರು. ಈಗ ನಿಮ್ ಮಾಡಿ ನಿಮ್ ಬೇರೆ ಟೆನೆಂಟ್ ಆಗತ್ತೆ, ನೀವೇ ಕ್ರಿಯೇಟ್ ಮಾಡಿ ಸರ್ವರ್. ಹೌದು, ಆ ವಿಂಡೋಸ್ 10 ಡಿಲೀಟ್ ಮಾಡಕ್ಕೆ. ಡಿಲೀಟ್ ಮಾಡ ಬೇಡ, ಡಿಲೀಟ್ ಮಾಡ ಸಾಕು. ವಿಂಡೋಸ್ ಸರ್ವರ್ ಕ್ರಿಯೇಟ್ ಬೇಗ. ಓಕೆ, ವಿಂಡೋಸ್ ಸರ್ವರ್ ಕ್ರಿಯೇಟ್ ಮಾಡಿ ಕೊಡಿ. ಅಷ್ಟು ತನಕ ನಾನು ಇದನ್ನ ಸ್ಟಾಪ್ ಶೇರ್ ಮಾಡ್ತೀನಿ ಆಯ್ತಾ?